ಹಾಯ್ ಗುಡ್ ಮಾರ್ನಿಂಗ್. ಐರಾವತ ರೆಡಿಯಾಗಿತ್ತು. ಐರಾವತ ಎತ್ಕೊಂಡು ಶೂಟಿಂಗ್ ಹೊರಟೆ. ಲೊಕೇಶನ್ ಎಲ್ಲಿ ಅಂತಂದರೆ ಯಲಹಂಕ. ನಮ್ಮ ಮನೆಯಿಂದ 40 ಕಿಲೋಮೀಟ್ರ್. ಲೊಕೇಶನ್ಗೆ ಬರೋಷ್ಟೊಳಗೆ 10 ನಿಮಿಷ ಲೇಟ್ ಆಗಿತ್ತು. ನಮ್ಮ ಗೈಸ್ ಅಲ್ಲೇ ಬಂದು ರೆಡಿ ಆಗಿದ್ರು. ಹಾಗೆ ನಂದು ಒಂದು ಇರಲಿ ಅಂತ ಮಿರರ್ ಪೋಸ್ ಕೊಟ್ಟು ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಅಭಿನು ಐರನ್ ಮಾಡ್ತಾನೆ ಇದ್ದ. ಹಾಗೆ ಶೂಟಿಂಗ್ ಸ್ಪಾಟ್ಗೆ ಒಂದು ರೌಂಡ್ ಹಾಕೋಣ ಅಂತ ಹೊಡೆ ಹೋದೆ. ಅಲ್ಲೇ ಡೈರೆಕ್ಟರ್ ಆ್ಯಕ್ಷನ್ ಕಟ್ ಸ್ಟಾರ್ಟ್ ಮಾಡಿದ್ರು. ನೀವು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಂತ ಬಂದಿದ್ದೆ ಇವಾಗ. ಕೀರ್ತಿ ಬ್ರೋನ ಮಾತಾಡ್ಸೋಣ. ಹಂಗೆ ಶೂಟಿಂಗ್ ಸ್ಪಾಟಿಂದ ಹೊರಗಡೆ ಬಂದೆ. ಅಲ್ಲಿ ನೋಡಬೇಕಾದ್ರೆ ಒಂದು ಸ್ಟಾರ್ ಫ್ರೂಟ್ಸ್ ಇತ್ತು. ಸ್ಟಾರ್ ಫ್ರೂಟ್ಸ್ನ ಕಿತ್ಕೊಂಡು ಹಾಗೇ ಹೋಗ್ಬೇಕಾದ್ರೆ ಇನ್ನೊಂದು ಅಂಜೂರನ್ನು ಕಾಣಿಸ್ತು. ಕಿತ್ಕೊಂಡು ಎರಡನ್ನೂ ವಾಶ್ ಮಾಡಿಬಿಟ್ಟು ಹಂಗೇ ಒಂದೊಂದು ಬೈಟ್ ತಿನ್ಕೊಂಡು ವಾಕಿಂಗ್ ಹೋಗ್ಬಿಟ್ಟು ಬಂದೆ. ವಾಕಿಂಗ್ ಮಾಡ್ತಾ ಇದ್ದೀರಾ? ಒಂಟಿಯಾಗಿ ವಾಕಿಂಗ್. ಹಂಗೆ ನಮ್ಮ ಮ್ಯಾನೇಜರ್ ಮಂಜುನ ಜೊತೆ 2 ರೌಂಡ್ ವಾಕಿಂಗ್ ಹೋದೆ. ಈವ್ನಿಂಗ್ ಆಗಿದೆ ಗೊತ್ತಾಗಿಲ್ಲ. ಅಷ್ಟರಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿತ್ತು. ಏನಪ್ಪ ಅಂತಂದರೆ ಸ್ಪೆಷಲ್ ಅವಲಕ್ಕಿ. ಅಭಿ ಏನು ಮಾಡಿಲ್ಲ. ಬಿಸಿ ಬಿಸಿ ಅವಲಕ್ಕಿ ತಿಂತಿದ್ದು. ಬಿಸಿ ಬಿಸಿ ಅವಲಕ್ಕಿ ತಿನ್ಕೊಂಡು ಹಾಗೆ ಹೋಗ್ಬೇಕಾದ್ರೆ ನಮ್ಮ 2 ಗೂಳಿಗಳು ಗುದ್ದಾಡ್ತಾ ಇದೆ. ನೋಡಿ ಹೆಂಗೆ ಗುದ್ದಾಡ್ತವೆ ಅಂತ. ನಮಸ್ಕಾರ. ಶೂಟಿಂಗ್ ಪ್ಯಾಕಪ್ ಆಯಿತು. ಶೂಟಿಂಗ್ ಪ್ಯಾಕಪ್ ಆದ ಖುಷಿಗೆ ನಮ್ಮ ಸುಕೃತ್ ಅವ್ರು ಏನು ಹೇಳ್ತಾರೆ ಕೇಳಿ. ಸೂಪರ್. ಅದೇ ಖುಷಿಲಿ ನಾನು ಮೇಕಪ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ನನ್ನ ಐರಾವತ ರೆಡಿಯಾಗಿತ್ತು. ಐರಾವತ ಎತ್ಕೊಂಡು ಹೊರಟೆ. ಲೈಟಾಗಿ ಮಳೆ ಬರ್ತಿತ್ತು. ಆ ಚಳಿ ಒಂದು ಸಾಂಗ್ ನೆನಪಾಯ್ತು. ಯಾವ ಸಾಂಗಪ್ಪ ಅಂದರೆ ನನಗಾಗೆ ಬಂದ